ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಇಲ್ಲಿ ಸಂಡೂರು ತಾಲೂಕಿನ ತಾಳೂರು ಗ್ರಾಮದಲ್ಲಿ ಇಲ್ಲಿ ನಾವು ಪ್ರಚಾರ ಮಾಡಿದ್ವಿ. ಮುಖ್ಯವಾಗಿ ಏನು ರೈತ ಸಂಘಟನೆಯಿಂದ ಮಾರ್ಚ್ 10ನೇ ತಾರೀಕು ಬೆಂಗಳೂರಲ್ಲಿ ವಿಧಾನಸೌಧ ಕಾರ್ಯಕ್ರಮ ಇದೆ. ಮುಖ್ಯವಾಗಿ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಬೇಕು, ರೈತ ಸಾಲ ಮನ್ನಾ ಆಗಬೇಕು, ನರೇಗಾ ಕೂಲಿ ಕಾರ್ಮಿಕರಿಗೆ 200 ದಿನ ಕೆಲಸ ಕೊಡಬೇಕು, 600 ರೂಪಾಯಿ ಕೂಲಿ ಕೊಡಬೇಕಂತ ಡಿಮ್ಯಾಂಡ್ ಮಾಡಿ ಹೋರಾಟ ಮಾಡ್ತಾ ಇದೀವಿ. ಕಳೆದ 77 ವರ್ಷ ಸ್ವಾತಂತ್ರ್ಯ ಬಂದು ರೈತರು ಇವತ್ತು ಯಾವುದೇ ಒಂದು ಸೌಲಭ್ಯ ಸಿಗ್ತಾ ಇಲ್ಲ. ಇವತ್ತೇನು ತಾಳೂರಲ್ಲಿ ಈರುಳ್ಳಿ, ಜೋಳ, ಮೆಕ್ಕೆಜೋಳ ಬೆಳೀತಾ ಇದ್ದಾರೆ, ಅಲ್ಲಿ ಸರಿಯಾದ ರೇಟ್ ಸಿಗೋದಿಲ್ಲ. ಹೊಲದಾಗಿದ್ದಾಗ ಒಂದು ರೇಟ್ ಇರುತ್ತೆ, ಹೊಲದಿಂದ ಮನೆಗೆ ಬಂದಾಗ ಅವ್ರ ಮಾರ್ಕೆಟ್ ಇದ್ದವ್ರು ರೇಟ್ ಸಿಗೋದಿಲ್ಲ. ಈ ರೀತಿ ಅನ್ಯಾಯ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ರೈತ ಸಂಘಟನೆಯಿಂದ ಒಂದು ರೈತರ ಬೆಳೆಗಳಿಗೆ ಒಂದು ಕನಿಷ್ಠ ಬೆಂಬಲ ಬೆಲೆ ಕೊಡ್ಬೇಕಂತೇಳಿ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದೀವಿ. ಅದೇ ರೀತಿ ಇವತ್ತು ಹೊಲಕ್ಕೆ ಹಾಕುವಂತ ಬೀಜ, ಗೊಬ್ಬರ ಎಲ್ಲ ದುಬಾರಿ ಆಗ್ತದೆ. ಇದರಿಂದನೂ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಸರ್ಕಾರ ಸಬ್ಸಿಡಿ ದರದಲ್ಲಿ ಬೀಜ ಗೊಬ್ಬರ ಕೊಡ್ಬೇಕಂತೇಳಿ ಬೇಡಿಕೆ ಇಟ್ಟು ಹೋರಾಟ ಮಾಡ್ತಾ ಇದೀವಿ. ನಾಳೆ ದಿನ ಮಾರ್ಚ್ 10ನೇ ತಾರೀಕು ಕೂಡ ದೊಡ್ಡ ಮಟ್ಟದ ಹೋರಾಟಕ್ಕೆ ಇನ್ನು ತಾಳೂರು ಗ್ರಾಮದ ರೈತರು ಬರ್ತೀವಿ ಅಂತಿದ್ದಾರೆ. ಹೋರಾಟ ಯಶಸ್ವಿ ಆಗಬೇಕು. ಎಐಕೆಕೆಎಂ ಹೋರಾಟ ಶ್ರೇಯವಾಗಲಿ ಅಂತ ಹೇಳ್ತಾ ಎಐಕೆಕೆಎಂ ಜಿಲ್ಲಾಧ್ಯಕ್ಷ ಗೋವಿಂದ್. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.